ಈಗಾಗಲೇ ಬಳ್ಳಾರಿ ಜೈಲನ್ನು ಸೇರಿದ್ದಾರೆ. 2 FIR ದಾಖಲಾಗಿತ್ತು. ಆ FIRನ ಪ್ರಾಥಮಿಕ ತನಿಖೆ ಕೂಡ ಆರಂಭ ಆಗಿತ್ತು. ದರ್ಶನನ್ನ ಮಾತಾಡಿಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಅದೇ ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೆಲ್ನಲ್ಲಿ ಬೆಡ್ ಮೇಲೆ ಬೇಕರಿ ರಘು ಜೊತೆಗೆ ಕೂತ್ಕೊಂಡು ಮೊಬೈಲ್ ನೋಡುವಂತ ಒಂದು ಫೋಟೋ ವೈರಲ್ ಆಗಿತ್ತು. ರೌಡಿ ಬೇಕರಿ ರಘು ಜೊತೆಗೆ ಕೂತ್ಕೊಂಡಿದ್ದಂಥ ಫೋಟೋ ವೈರಲ್ ಆಗಿದ್ದ ಹಿನ್ನೆಲೆಯಲ್ಲಿ ದರ್ಶನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಈಗಾಗಲೇ 2 FIR ದಾಖಲಾಗಿತ್ತಲ್ಲ, ಆ FIR ಜೊತೆನೆ ಅಂದರೆ 2 FIR ಅದೇ FIR ಜೊತೆಗೆ ಈ ದೂರನ್ನು ಸೇರಿಸಿಕೊಂಡು ತನಿಖೆಯನ್ನು ನಡೆಸಲಾಗುತ್ತೆ. ಬಳ್ಳಾರಿ ಜೈಲಿಗೆ ಹೋಗಿ ವಿಚಾರಣೆಯನ್ನು ಪೊಲೀಸರು ನಡೆಸ್ತಾರೆ. ಈ ಕೇಸ್ಗೆ ಸಂಬಂಧಿತವಾಗಿ ವಿಚಾರಣೆ ನಡೆಸೋದಕ್ಕೆ ಕೋರ್ಟ್ನ ಅನುಮತಿ ಇದೆ. ಜೈಲಿಗೆ ಹೋಗಿ ವಿಚಾರಣೆಯನ್ನು ನಡೆಸುವ ಅವಕಾಶವನ್ನು ಈಗಾಗಲೇ ಪೊಲೀಸರಿಗೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ನಟ ದರ್ಶನ್ ಬೇಕರಿ ರಘು ಜೊತೆಗೆ ಬೆಡ್ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಿದ್ದಂಥ ಒಂದು ಫೋಟೋ ವೈರಲ್ ಆಗಿತ್ತು. ಈ ವೈರಲ್ ಆಗಿರೋ ಫೋಟೋಗಳನ್ನು ನೋಡಿ, ಇದೇ ಫೋಟೋ. ಇಲ್ಲಿ ಹಾಸಿಗೆ ಮೇಲೆ ದರ್ಶನ್ ಕೂತಿರ್ತಾರೆ, ಇಬ್ಬರು ಒಂದು ಬೆಡ್ ಮೇಲೆ ಕೂತಿರ್ತಾರೆ. ವಿಲ್ಸನ್ ಗಾರ್ಡನ್ ನಾಗ ಅಲ್ಲ, ಅದು ಬೇಕರಿ ರಘು. ಅವನ ಜೊತೆ ಇರುವಂಥ ಒಂದು ಫೋಟೋ, ಅದರಲ್ಲಿ ಮೊಬೈಲನ್ನು ತೋರಿಸ್ತಾ ಇರೋದು, ಆ ತೋರಿಸ್ತಾ ಇರುವಂಥ ಫೋಟೋ ಕೂಡ ವೈರಲ್ ಆಗಿತ್ತು. ಇದು ದರ್ಶನ್ನೇ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು, ಅದರ ಸಾಕ್ಷಿ ಗೊತ್ತಾಗುತ್ತೆ ದರ್ಶನ್ನೇ ಅಂತ. ಹಾಸಿಗೆ ಮೇಲೆ ಕೂತಿರೋದು, ಇಬ್ಬರು ಕೂಡ ಹಾಸಿಗೆ ಮೇಲಿರೋದು, ಹಾಸಿಗೆ ಒಂದು ದಿಂಬು, ರಾಜಾರೋಷವಾಗಿ ಐಷಾರಾಮಿಯಾಗಿ ಬದುಕ್ತಾ ಇದ್ದಂಥ ಫೋಟೋ ಇದು. ಹಾಗಾಗಿ ಈ ಫೋಟೋ ಹಿನ್ನೆಲೆಯಲ್ಲಿ ಈಗ ಈ ದಾಖಲಾಗಿರುವ FIR ಏನಿದೆ ಅದರಲ್ಲಿ ಈ ಅಂಶ ಕೂಡ ಎಂಟ್ರಿ ಮಾಡಿದ್ದಾರೆ. ಒಂದು ಆಲ್ರೆಡಿ ಇರುವಂಥ FIRನಲ್ಲೇ ಮತ್ತೊಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಬೇಕರಿ ರಘು ಮತ್ತು ನಟ ದರ್ಶನ್ ಇಬ್ಬರು ಕೂಡ ಭಾಗಿಯಾಗಿದ್ದಾರೆ, ಬೆಡ್ ಮೇಲೆ ಕೂತಿದ್ದಾರೆ. ಇದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಅಂತ ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿ ಅಧಿಕಾರಿಯೊಬ್ಬರು ಕೊಟ್ಟಿರುವ ದೂರಿನ ಅನ್ವಯ ಈಗ ಈ FIRನಲ್ಲಿ ಆ್ಯಡ್ ಮಾಡಲಾಗಿದೆ. ಈಗ ಮತ್ತೆ ಬಳ್ಳಾರಿ ಬರ್ತಾರೆ, ಬಳ್ಳಾರಿ ಬಂದು ವಿಚಾರಣೆಯನ್ನು ನಡೆಸ್ತಾರೆ. ವೆಂಕಟೇಶ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ವೆಂಕಟೇಶ್, ಈಗ ಇದು 3ನೇ FIR ಅಥವಾ 2 FIRನಲ್ಲೇ ಇದನ್ನು ಎಡಿಷನ್ ಮಾಡ್ತಾರಾ? ಈ ಪ್ರಕರಣದಲ್ಲಿ ಆರೋಪಿತರ ಸಂಖ್ಯೆ ಏನು, ಆರೋಪಿತರು ಯಾರ್ಯಾರು, ದರ್ಶನ್ ಆರೋಪಿ ಸಂಖ್ಯೆ ಏನು, ಇದರಲ್ಲಿ ಏನು ಅಪ್ಡೇಟ್ ಇದೆ ಈ ಬಗ್ಗೆ? ಏನಂತೇಳಿದ್ರೆ ಈಗಾಗಲೇ 2 ಪ್ರಕರಣಗಳು ಕೂಡ ದಾಖಲಾಗಿರುವಂಥದ್ದು. ಅದರಲ್ಲಿ ದರ್ಶನ್ ಅವ್ರನ್ನ A1 ಆರೋಪಿಯನ್ನಾಗಿ ಮಾಡಿರುವಂಥದ್ದು. ಉಳಿದಂತೆ ಇದಕ್ಕೆ ಒಂದು ಅಡಿಷನಲ್ ಆಗಿ ಕೂಡ ಒಂದು FIR ದಾಖಲಾಗಿರುವಂಥದ್ದು. ಏನಂತ ಹೇಳಿದ್ರೆ ಈ ಒಂದು ಪ್ರಕರಣದ ಸಾರಾಂಶ ಅಂತ ಹೇಳಿದ್ರೆ ಬೇಕರಿ ರಘು ಏನಿದ್ದಾರೆ ರೌಡಿ ಶೀಟರ್, ಆತನ ಜೊತೆ ಕೂಡ ಕೂತು ಮೊಬೈಲ್ನಲ್ಲಿ ನೋಡ್ತಾ ಇರುವಂತಹ ದೃಶ್ಯಗಳು ಕೂಡ ಸಿಕ್ಕಿರುವಂಥದ್ದು. ಮೊಬೈಲ್ನಲ್ಲಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಫೋಟೋಗಳು ಕೂಡ ವೈರಲ್ ಆಗಿತ್ತು. ಈ ಮೊಬೈಲನ್ನು ಕೊಟ್ಟವ್ರು ಯಾರು, ಮತ್ತು ಈ ಬೇಕರಿ ರಘು ಜೊತೆ ಎಷ್ಟು ದಿನಗಳಿಂದ ಕೂಡ ಇವರ ಒಂದು ಕಾಂಟ್ಯಾಕ್ಟ್ ಇದೆ ಅನ್ನೋದ್ರ ಬಗ್ಗೆ ಕುರಿತು ಏನೋ ಒಂದು ಚರ್ಚೆ ಆಗಬೇಕಂದ್ರೆ ತನಿಖೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ಸೊ ಇದರ ಒಂದು ಏನೋ ಒಂದು FIR ದಾಖಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಮಾಡ್ತಾರೆ. ಅಡಿಷನಲ್ ಆಗಿ ಈ ಒಂದು ಪ್ರಕರಣ ದಾಖಲಾಗಿರೋದ್ರಿಂದ ಪ್ರತ್ಯೇಕವಾಗಿ ಏನು ಇದಕ್ಕೆ ಆ್ಯಡ್ ಆಗಿಲ್ಲ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಗೆ ಹೋಗಿ ತನಿಖೆ ಮಾಡಬೇಕಾದಂಥ ಅವಶ್ಯಕತೆ ಇರೋದ್ರಿಂದಾಗಿ ಕೂಡ ಅಧಿಕಾರಿಗಳು ಏನು ಒಂದು ಸಮಾಲೋಚನೆಯನ್ನು ಮಾಡ್ತಾರೆ. ತದನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡುವಂಥದ್ದು ಪ್ರಣುತ್.